ಗ್ಯಾಸ್ಟ್ರೋಎಸೋಫೆಜಿಯಲ್ ರಿಫ್ಲೆಕ್ಸ್ ಕಾಯಿಲೆ ಅಥವಾ GERD ಭಾರತದ ಜನಸಂಖ್ಯೆಯಲ್ಲಿ ಸಾಮಾನ್ಯವಾಗಿ ಹೆಚ್ಚುತ್ತಿದೆ. ಇಂದು ಭಾರತೀಯ ವಯಸ್ಕರಲ್ಲಿ ಸುಮಾರು 15-30% ಜನರು ಇದರಿಂದ ಬಳಲುತ್ತಿದ್ದಾರೆ. ಬದಲಾಗುತ್ತಿರುವ ಜೀವನ ಶೈಲಿ, ಅನಿಯಮಿತ ಆಹಾರ ಪದ್ಧತಿ, ಹೆಚ್ಚುತ್ತಿರುವ ಬೊಜ್ಜು ಮತ್ತು ಹೆಚ್ಚಿನ ಒತ್ತಡ ಮಟ್ಟಗಳು GERDಯನ್ನು ದೈನಂದಿನ ಅಭ್ಯಾಸದಲ್ಲಿ ಗಮನಾರ್ಹ ವೈದ್ಯಕೀಯ ಸವಾಲನ್ನಾಗಿ ಮಾಡಿವೆ. ಲಕ್ಷಣಗಳು: ಎದೆಯುರಿ, ಎದೆಯ ಅಸ್ವಸ್ಥತೆ, ಕಾರುವಿಕೆ ಮತ್ತು ದೀರ್ಘಕಾಲದ ಕೆಮ್ಮಿನಂತಹ ಲಕ್ಷಣಗಳು ಜೀವನದ ಗುಣಮಟ್ಟದ ಮೇಲೆ ತೀವ್ರ ಪರಿಣಾಮ ಬೀರುತ್ತವೆ. ರೋಗಿಗಳು ಸಾಮಾನ್ಯವಾಗಿ ತೊಂದರೆಗೊಳಗಾದ ನಿದ್ರೆ, ಕಡಿಮೆ ಕೆಲಸದ ಉತ್ಪಾದಕತೆ, ಕೇಂದ್ರೀಕರಿಸುವಲ್ಲಿ ತೊಂದರೆ ಮತ್ತು ಸಾಮಾಜಿಕ ಸಂವಹನಗಳ ಮೇಲೆ ಪರಿಣಾಮ ಬೀರುವ ಊಟ ಸಂಬಂಧಿತ ಅಸ್ವಸ್ಥತೆಯನ್ನು ವರದಿ ಮಾಡುತ್ತಾರೆ. ಸಕಾಲಿಕ ನಿರ್ವಹಣೆಯಿಲ್ಲದೆ GERD ಮುಂದುವರೆದು ತೊಡಕುಗಳಿಗೆ ಕಾರಣವಾಗಬಹುದು. PCABಗಳಲ್ಲಿ ಹೆಟ್ರಾನ್ 10 ಮಿಲಿಗ್ರಾಂ ಮತ್ತು 20 ಮಿಲಿಗ್ರಾಂನಲ್ಲಿ ಲಭ್ಯವಿರುವ ವೋನೋಪ್ರಜಾನ್ ವಿಭಿನ್ನ ಮತ್ತು ನವೀನ ಕಾರ್ಯವಿಧಾನವನ್ನು ಹೊಂದಿರುವ USFDA ಅನುಮೋದಿತ ಆಯ್ಕೆಯಾಗಿದೆ. ಹೆಟ್ರಾನ್ ವೇಗವಾದ, ಬಲವಾದ ಮತ್ತು ದೀರ್ಘವಾದ ಪರಿಹಾರವನ್ನು ನೀಡುತ್ತದೆ. ಸಕ್ರಿಯ ರೂಪಕ್ಕೆ ಪರಿವರ್ತನೆಯ ಅಗತ್ಯವಿರುವ PPIಗಳಿಗಿಂತ ಭಿನ್ನವಾಗಿ, ಹೆಟ್ರಾನ್ ಗ್ಯಾಸ್ಟ್ರಿಕ್ H+, K+, ATPase ಕಿಣ್ವದ ಪೊಟ್ಯಾಷಿಯಂ ಬಂಧಿಸುವ ತಾಣವನ್ನು ಸ್ಪರ್ಧಾತ್ಮಕವಾಗಿ ಮತ್ತು ಹಿಮ್ಮುಖವಾಗಿ ನಿರ್ಬಂಧಿಸುವ ಮೂಲಕ ನೇರವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಸಕ್ರಿಯ ಮತ್ತು ನಿಷ್ಕ್ರಿಯ ಪ್ರೋಟಾನ್ ಪಂಪ್ಗಳೆರಡರಲ್ಲೂ ಕಾರ್ಯನಿರ್ವಹಿಸುತ್ತದೆ. ಮೊದಲ ಡೋಸ್ನಿಂದ ಸ್ಥಿರವಾದ ಆಮ್ಲ ನಿಗ್ರಹವನ್ನು ನೀಡುತ್ತದೆ. PPIಗಳಿಗಿಂತ PCABಗಳ ಪ್ರಮುಖ ಅನುಕೂಲಗಳು: ನೇರ ಕ್ರಿಯೆ ಪ್ರೋಡ್ರಗ್ ಸಕ್ರಿಯಗೊಳಿಸುವಿಕೆ ಇಲ್ಲದೆ ಹೆಚ್ಚಿನ ಆಮ್ಲ ಸ್ಥಿರತೆ. PPIಗಳಿಗೆ ಕ್ರಮೇಣ 2 ಗಂಟೆ ಹೋಲಿಸಿದರೆ 8-17 ಗಂಟೆಗಳ ದೀರ್ಘ ಅರ್ಧ ಜೀವಿತಾವಧಿ, ಹೆಚ್ಚು ಊಹಿಸಬಹುದಾದ ನಿಯಂತ್ರಣಕ್ಕಾಗಿ ಹಿಂದಿರುಗಿಸಬಹುದಾದ ಬೈಂಡಿಂಗ್, ಪರಿಣಾಮಕಾರಿ ಹಗಲು ಮತ್ತು ರಾತ್ರಿ ನಿಗ್ರಹ. CYP2, C19 ವ್ಯತ್ಯಾಸವಿಲ್ಲ. ಆಹಾರದೊಂದಿಗೆ ಅಥವಾ ಇಲ್ಲದೆ ಹೊಂದಿಕೊಳ್ಳುವ ಡೋಸಿಂಗ್. ಈ ವೈಶಿಷ್ಟ್ಯಗಳು ತ್ವರಿತ ಮತ್ತು ನಿರಂತರ ಆಮ್ಲ ನಿಯಂತ್ರಣಕ್ಕೆ ಕೊಡುಗೆ ನೀಡುತ್ತವೆ ಮತ್ತು ಸವೆತದ ಕಾಯಿಲೆ ಸೇರಿದಂತೆ ಗುಣಪಡಿಸುವ ಫಲಿತಾಂಶಗಳನ್ನು ಬೆಂಬಲಿಸುತ್ತದೆ. ಭಾರತದಾದ್ಯಂತ ಲಕ್ಷಾಂತರ ಜನರ ಮೇಲೆ GERD ಪರಿಣಾಮ ಬೀರುತ್ತಿರುವುದರಿಂದ ಇಂದಿನ ವೈದ್ಯಕೀಯ ಅಗತ್ಯಗಳಿಗೆ ಹೊಂದಿಕೆಯಾಗುವ ಚಿಕಿತ್ಸೆಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ವೋನೋಪ್ರಜಾನ್ ಆಧಾರಿತ ಚಿಕಿತ್ಸೆಯು GERD ಚಿಕಿತ್ಸಾ ಭೂದೃಶ್ಯಕ್ಕೆ ಒಂದು ಅಮೂಲ್ಯವಾದ ಸೇರ್ಪಡೆಯನ್ನು ಪ್ರತಿನಿಧಿಸುತ್ತದೆ. ರೋಗಿಗಳ ಆರೈಕೆಯನ್ನು ಅತ್ಯುತ್ತಮವಾಗಿಸಲು ವೈದ್ಯರಿಗೆ ಮತ್ತೊಂದು ಪುರಾವೆ ಆಧಾರಿತ ಆಯ್ಕೆಯನ್ನು ನೀಡುತ್ತದೆ.